ಫ್ರಾನ್ಸ್ನ ಅತ್ಯಾಧುನಿಕ ಯುದ್ಧ ನೌಕೆಯಲ್ಲಿ ಸಂಭವಿಸಿದ ಭದ್ರತಾ ಲೋಪವು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ನೌಕಾಪಡೆಯ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಸುಮಾರು 900 ಅಡಿ ಉದ್ದದ ಫ್ರಾನ್ಸ್ನ ವಿಮಾನವಾಹಕ ನೌಕೆಯಲ್ಲಿ ಒಬ್ಬ ನಾವಿಕನು 36 ನಿಮಿಷಗಳ ಕಾಲ ಯಾವುದೇ ಅಡ್ಡಿ ಇಲ್ಲದೆ ಓಡಾಡಿದ ಘಟನೆ ಬೆಳಕಿಗೆ ಬಂದಿದ್ದು, ಇದು ದೊಡ್ಡ ಭದ್ರತಾ ವೈಫಲ್ಯವೆಂದು ಪರಿಗಣಿಸಲಾಗಿದೆ. ಈ ಘಟನೆ ಫ್ರಾನ್ಸ್ನ ಪ್ರಮುಖ ಯುದ್ಧ ನೌಕೆಯಾದ ಚಾರ್ಲ್ಸ್ ಡಿ ಗೌಲ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ನಡೆದಿರುವುದಾಗಿ ವರದಿಯಾಗಿದೆ. ಇದು ಫ್ರಾನ್ಸ್ನ ಅತ್ಯಂತ ಪ್ರಮುಖ ಮತ್ತು ಶಕ್ತಿಶಾಲಿ ನೌಕೆಯಾಗಿದ್ದು, ದೇಶದ ನೌಕಾಪಡೆಯ ಹೆಮ್ಮೆಯ ಪ್ರತೀಕವಾಗಿದೆ. ಇಂತಹ ಅತ್ಯಾಧುನಿಕ ಮತ್ತು ಕಠಿಣ ಭದ್ರತಾ ವ್ಯವಸ್ಥೆಗಳೊಂದಿಗೆ ಇರುವ ನೌಕೆಯಲ್ಲಿ ಈ ರೀತಿಯ ಘಟನೆ ಸಂಭವಿಸಿರೋದು ಅಚ್ಚರಿಯನ್ನು ಮೂಡಿಸಿದೆ. ಮೂಲ ವರದಿಗಳ ಪ್ರಕಾರ ಒಬ್ಬ ನಾವಿಕನು ಯಾವುದೇ ಅನುಮತಿ ಇಲ್ಲದೆ ನೌಕೆಯ ವಿವಿಧ ಭಾಗಗಳಲ್ಲಿ ಸುಮಾರು 36 ನಿಮಿಷಗಳ ಕಾಲ ಸಂಚರಿಸಿದ್ದಾನೆ. ಈ ಅವಧಿಯಲ್ಲಿ ಅವನು ನೌಕೆಯ ಪ್ರಮುಖ ಪ್ರದೇಶಗಳನ್ನು ತಲುಪಿದ್ದಾನೆ ಎನ್ನಲಾಗಿದ್ದು, ಇದು ಭದ್ರತಾ ವ್ಯವಸ್ಥೆಯಲ್ಲಿನ ದೊಡ್ಡ ಬೀಗಗಳನ್ನು ಬಯಲಿಗೆಳೆದಿದ್ದಾನೆ. ಸಾಮಾನ್ಯವಾಗಿ ಇಂತಹ ಯುದ್ಧ ನೌಕೆಯಲ್ಲಿ ಪ್ರತಿ ವಿಭಾಗಕ್ಕೂ ಕಟ್ಟುನಿಟ್ಟಾದ ಪ್ರವೇಶ ನಿಯಂತ್ರಣ ಇರುತ್ತದೆ. ಈ ಘಟನೆ ಬಹಿರಂಗವಾದ ನಂತರ ಫ್ರಾನ್ಸ್ ನೌಕಾಪಡೆ ತಕ್ಷಣವೇ ಆಂತರಿಕ ತನಿಖೆಯನ್ನು ಆರಂಭಿಸಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ನಾವಿಕನ ಚಲನವಲನವನ್ನ ಸಮಯಕ್ಕೆ ಸರಿಯಾಗಿ ಗಮನಿಸದೇ ಇರುವುದು ಮುಖ್ಯ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ನೌಕೆಯ ಮೇಲಿನ ಸಿಸಿಟಿವಿ ಮತ್ತು ಭದ್ರತಾ ಸಿಬ್ಬಂದಿಯ ಮೇಲ್ವಿಚಾರಣೆಯಲ್ಲಿ ಲೋಪ ಉಂಟಾಗಿರುವ ಸಾಧ್ಯತೆಯೂ ಪರಿಶೀಲಿಸಲಾಗುತ್ತಿದೆ. ರಕ್ಷಣಾ ತಜ್ಞರ ಪ್ರಕಾರ ಈ ರೀತಿಯ ಭದ್ರತಾ ಲೋಪವು ಯುದ್ಧ ಸಮಯದಲ್ಲಿ ಸಂಭವಿಸಿದ್ರೆ ಅದರ ಪರಿಣಾಮಗಳು ಬಹಳ ಗಂಭೀರವಾಗಿರಬಹುದು. ಯಾಕಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಕೇವಲ ನೌಕೆಗಳಲ್ಲ, ಅವುಗಳು ತೇಲುವ ಸೈನಿಕ ನೆಲೆಗಳಂತೆ ಕಾರ್ಯನಿರ್ವಹಿಸುತ್ತದೆ. ಇವುಗಳಲ್ಲಿ ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನಗಳು ಮತ್ತು ಅತ್ಯಂತ ಸಂವೇದನಶೀಲ ಮಾಹಿತಿಗಳು ಸಂಗ್ರಹವಾಗಿರುತ್ತೆ. ಫ್ರಾನ್ಸ್ ನೌಕಾಪಡೆಯು ಈ ಘಟನೆ ಗಂಭೀರವಾಗಿ ಸ್ಪಂದಿಸಿದ್ದು, ಭದ್ರತಾ ಕ್ರಮಗಳನ್ನು ಮತ್ತಷ್ಟು ಕಠಿಣಗೊಳಿಸುವುದಾಗಿ ಹೇಳಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಹೊಸ ಪ್ರೋಟೋಕಾಲ್ಗಳನ್ನು ಜಾರಿಗೆ ತರಲು ಯೋಜಿಸಲಾಗಿದೆ. ಸಿಬ್ಬಂದಿಗೆ ಹೆಚ್ಚುವರಿ ತರಬೇತಿ ನೀಡುವುದು ಮತ್ತು ಪ್ರವೇಶ ನಿಯಂತ್ರಣ ವ್ಯವಸ್ಥೆಗಳನ್ನು ಸುಧಾರಿಸುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಘಟನೆ ಜಾಗತಿಕ ಮಟ್ಟದಲ್ಲಿಯೂ ಗಮನ ಸೆಳೆದಿದ್ದು, ಇತರ ದೇಶಗಳ ನೌಕಾಪಡೆಯು ತಮ್ಮ ಭದ್ರತಾ ವ್ಯವಸ್ಥೆಗಳತ್ತ ಮರುಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಇಂದಿನ ಯುದ್ಧ ತಂತ್ರಜ್ಞಾನದಲ್ಲಿ ಭದ್ರತೆ ಅತ್ಯಂತ ಮುಖ್ಯವಾಗಿದ್ದು, ಯಾವುದೇ ಸಣ್ಣ ಲೋಪವೂ ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು. ಒಟ್ಟಿನಲ್ಲಿ ಫ್ರಾನ್ಸ್ನ ಅತ್ಯಾಧುನಿಕ ಯುದ್ಧ ನೌಕೆಯಲ್ಲಿ ಸಂಭವಿಸಿದ ಈ ಘಟನೆ ಭದ್ರತಾ ವ್ಯವಸ್ಥೆಗಳ ಮಹತ್ವವನ್ನು ಮತ್ತೊಮ್ಮೆ ಸ್ಮರಿಸಿದೆ. 36 ನಿಮಿಷಗಳ ಕಾಲ ನಡೆದ ಈ ಘಟನೆ ಸಣ್ಣದಾಗಿ ಕಾಣಿಸಬಹುದು, ಆದರೆ ಇದರ ಪರಿಣಾಮಗಳು ಬಹಳ ಗಂಭೀರವಾಗಿರಬಹುದು. ಇದರಿಂದ ಪಾಠ ಕಲಿತು ಭದ್ರತಾ ಕ್ರಮವನ್ನು ಬಲಪಡಿಸುವುದು ಎಲ್ಲ ರಾಷ್ಟ್ರಗಳಿಗೂ ಅಗತ್ಯವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.